ಸ್ನೇಹಿತರೆ ನಮಸ್ಕಾರ. PM ಕಿಸಾನ್ 22ನೇ ಕಂತು 2000ಕ್ಕಾಗಿ ಇಡೀ ದೇಶದಾದಂತಹ ಎಲ್ಲ ರೈತರೇ ಕಾಯ್ತಾ ಇದ್ದಾರೆ. ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ. ಹಾಗಾದರೆ PM ಕಿಸಾನ್ ದುಡ್ಡಾದರೂ ಯಾವಾಗ ಬರೋದು? ಸೊ ಬರೀ ಕೇಳ್ತಾನೆ ಇದ್ದೀವಿ, ಹೇಳ್ತಾನೆ ಇದ್ದೀರಿ, ಆದರೆ ನಮ್ಮ ಖಾತೆಗಳಿಗೆ ದುಡ್ಡೇ ಬರ್ತಾ ಇಲ್ವಲ್ಲ ಅಂತ ಬಹಳಷ್ಟು ಜನರ ಪ್ರಶ್ನೆ. ಹಾಗಾಗಿ ಈ PM ಕಿಸಾನ್ ಯೋಜನೆಯಲ್ಲಿ 22ನೇ ಕಂತಿನ ಯಾವಾಗ ಬಿಡುಗಡೆ ಆಗುತ್ತೆ, ಸೊ ಏನು ವಿಷಯ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಎಲ್ಲ ರೈತರು ಕೂಡ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ಕೇಂದ್ರದಿಂದ ಬಂದಿರತಕ್ಕಂತಹ ಗುಡ್ ನ್ಯೂಸ್ ಆದರೂ ಏನು, ನೀವು PM ಕಿಸಾನ್ ದುಡ್ಡು ಪಡಿಬೇಕಂದ್ರೆ ಸೊ ನೀವು ಈ ಪತ್ರವನ್ನು ಲಿಂಕ್ ಮಾಡಿಸ್ಕೊಳ್ಬೇಕು. ಯಾಕಂದರೆ ಪ್ರತಿಯೊಂದು ಸ್ಕೀಮ್ನಲ್ಲಿ ನೋಡ್ತಾ ಇದ್ರಿ ಒಂದಲ್ಲ ಒಂದು ಬೆಳವಣಿಗೆಗಳು ಆಗ್ತಾನೆ ಇದ್ದಾವೆ. ಹಾಗಾದರೆ ಏನು ಬೆಳವಣಿಗೆ ಆಗ್ತಾ ಇದೆ, ನಾವು ಯಾವ ಪತ್ರವನ್ನು ಲಿಂಕ್ ಮಾಡಿಸ್ಕೊಳ್ಬೇಕು, ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಬೇಕು, ಸೊ ಇದರೆಲ್ಲದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಸೊ ಪ್ರತಿಯೊಬ್ಬ ಈ ಒಂದು PM ಕಿಸಾನ್ ಫಲಾನುಭವಿಗಳು ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಹೌದು ಸ್ನೇಹಿತರೆ, PM ಕಿಸಾನ್ ಯೋಜನೆಯಲ್ಲಿ ನಮ್ಮ ರಾಜ್ಯದಲ್ಲಿನೇ ಎಷ್ಟು ಜನ ಇದ್ದೀರಿ ಅಂದರೆ 53,80,000 ಫಲಾನುಭವಿಗಳು ನಮ್ಮ ರಾಜ್ಯದಲ್ಲಿ ಇದ್ದೀರಿ. ಹಾಗಾದರೆ ಇಡೀ ದೇಶದಲ್ಲಿ ಎಷ್ಟು ಜನ? 10,000 ಕೋಟಿ ಫಲಾನುಭವಿಗಳು. ಹೌದು, 10,000 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ಇಡೀ ದೇಶದಲ್ಲಿ ಕೇಂದ್ರ ಯೋಜನೆ ಆಗಿರ್ತಕ್ಕಂತಹ PM ಕಿಸಾನ್ ಯೋಜನೆಯಲ್ಲಿ ದುಡ್ಡನ್ನು ಪ್ರತಿ 4 ತಿಂಗಳಿಗೊಮ್ಮೆ 2,000, ವಾರ್ಷಿಕವಾಗಿ 6,000 3 ಕಂತುಗಳಾಗಿ ಪಡ್ಕೊಳ್ತಾ ಇದ್ದಾರೆ. ಇದು 4,000ಕ್ಕೆ ಏರಿಕೆ ಆಗಬೇಕಂತನೂ ಬಹಳಷ್ಟು ಜನರ ಆಗ್ರಹ ಇತ್ತು, ಬೇಡಿಕೆ ಇತ್ತು. ಆದರೆ ಈಗಾಗಲೇ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಾಗಿದೆ? ಬೆಲೆ ಏರಿಕೆಗಳಾಗಿದೆ, ಸಾಲ ಮಾಡಿಕೊಂಡಿದೆ. ಬೆಲೆ ಏರಿಕೆ ಯಾರು ಅನುಭವಿಸ್ತಾ ಇದ್ದೀವಿ? ಸಾರ್ವಜನಿಕರೇ, ನಾವು ನೀವಲ್ವಾ? ಹಾಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಅಥವಾ ಯೋಜನೆಗಳನ್ನು ಲಿಮಿಟ್ನಲ್ಲಿ ಕೊಡಬೇಕು. ಹೌದು, ಇದನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ ಜನರೇ ಹೇಳಿದ್ದಾರೆ. BJP ನಾಯಕರು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಹೇಳೋದು. ಯಾಕಂದರೆ ಈಗಾಗಲೇ ಕೇಂದ್ರದಿಂದ 4 ತಿಂಗಳಿಗೊಮ್ಮೆ 2,000, ವಾರ್ಷಿಕವಾಗಿ 6,000. ಕೇಂದ್ರಕ್ಕೂ ಕೂಡ ಅಷ್ಟೊಂದು ತೊಂದರೆ ಇಲ್ಲ. ಇನ್ನು ನಮ್ಮ ಫಲಾನುಭವಿಗಳಿಗೂ ಕೂಡ ಒಂದು ರೇಂಜಿನಲ್ಲಿ ದುಡ್ಡು ಬಂದಂಗೆ ಆಗುತ್ತೆ. ಅದರಿಂದ ಎಲ್ಲೋ ಬೆನಿಫಿಟ್ ಸಿಗತ್ತೆ. ಇನ್ನು ಗ್ಯಾರಂಟಿ ಯೋಜನೆಗಳ ಥರ 4-5 ಯೋಜನೆಗಳನ್ನು ಜಾರಿ ತಂದು ಇದ್ದಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳ ದುಡ್ಡನ್ನು ಎಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗಳಿಗಾಗಿ ಹಾಕಿ ಸಾಲಗಳನ್ನು ಮಾಡಿಕೊಂಡು ಸಾಲ ಮಾಡಿರುವಂತಹ ಕಾರಣಕ್ಕಾಗಿ ಬೆಲೆ ಏರಿಕೆ ಆಗತ್ತೆ. ಬೆಲೆ ಏರಿಕೆ ಅಂದರೆ ಈಗಾಗಲೇ ನೋಡಿದ್ರಿ, ಪೆಟ್ರೋಲ್ ಡೀಸೆಲು ಬೆಲೆ ಏರಿಕೆ ಆಯಿತು, ಹಾಲಿನ ಬೆಲೆ ಏರಿಕೆ ಆಯಿತು. 2 ರೂಪಾಯಿದಿಂದ 3 ರೂಪಾಯಿ ಏರಿಕೆ ಆದರೂ ಸರ್ಕಾರಕ್ಕೆ ಎಷ್ಟೋ ಇನ್ಕಮ್ ಹೋಗುತ್ತೆ. ದಿನನಿತ್ಯ ನಾವು ಎಷ್ಟೋ ವಾಹನಗಳನ್ನು ಬಳಸ್ತೀವಿ. ನಿಮಗೇನು ಹೇಳಬೇಕಾಗಿರುವಂಥದ್ದೇನಿಲ್ಲ, ಎಲ್ಲವೂ ಕೂಡ ಗೊತ್ತೇ ಇದೆ. ಇನ್ನು ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಏರಿಕೆ ಆಗಿದೆ, ಎಲ್ಲದೂ ಕೂಡ ನಿಮ್ಮ ಗಮನದಲ್ಲಿದೆ. ಟಿಕೆಟ್ ದರ ಏರಿಕೆ ಆಗಿದೆ ಬಸ್ಗಳಲ್ಲಿ ಪುರುಷರಿಗೆ. ಇನ್ನು ಟ್ರೈನ್ಗಳಲ್ಲಿ, ಮೆಟ್ರೋನಲ್ಲಿ ಪುರುಷ ಮಹಿಳೆಯರು, ಚಿಕ್ಕ ಮಕ್ಕಳವರು, ವೃದ್ಧರು, ಯಾರು ಅನ್ನೋದ ಎಲ್ಲರಿಗೂ ಕೂಡ ಏರಿಕೆ. ಸೊ ಹಾಗಾಗಿ ಎಲ್ಲ ದುಡ್ಡನ್ನು ನಾವೇ ಸರ್ಕಾರಕ್ಕೆ ಕೊಡ್ತೀವಿ, ಆ ರೀತಿ ಅನ್ನಿಸ್ಬಿಡ್ತಾ ಇದೆ ಈಗ. ಸೊ ನೀವೊಂದು ಸ್ವಲ್ಪ ಸಿಂಪಲ್ಲಾಗಿ ಥಿಂಕ್ ಮಾಡಿ ನೋಡಿ. ಹಾಗಾಗಿ ಕೇಂದ್ರದಿಂದ ಎಷ್ಟು ಕೊಡಬೇಕು ಅಷ್ಟು ಹಿತವಾಗಿ ಕೊಡ್ತಾ ಇದೆ. ನಾವು ಹೆಚ್ಚಾಗಿ ಬೇಡಿಕೆ ಇಟ್ಟರೆ ಸರ್ಕಾರ ಕೊಡಲಿಕ್ಕಾಗೋದಿಲ್ಲ, ಸರ್ಕಾರದ ಮೇಲೆ ಪ್ರೆಷರು. ಅದರಲ್ಲಿ ಈಗ ಇಡೀ ದೇಶಗಳಲ್ಲಿ ಏನೇನು ಯುದ್ಧ ಕಾರ್ಮೋಡ ಕವಿತಾ ಇದೆ ಅಂಥದ್ರಲ್ಲಿ ನಾವಂತರೂ ಶೇಪ್ ಆಗಿದ್ದೀವಿ. ಇದನ್ನು ನಾವು ಮೆಚ್ಚಬೇಕು ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು. ಯಾಕಂದರೆ ಡಿಫೆನ್ಸ್ ಸಿಸ್ಟಮನ್ನು ಬೆಳವಣಿಗೆಗೆ ಹೆಚ್ಚಾಗಿ ದುಡ್ಡನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಕೇಂದ್ರ ಸರ್ಕಾರ. ಯಾಕಂದರೆ ನಮ್ಮ ದೇಶದ ಒಳಗೆ ಏನಾದರೂ ಯುದ್ಧ ವಿಮಾನಗಳಾಗಿರಲಿ ಅಥವಾ ಮೊನ್ನೆ ಡ್ರೋನ್ಗಳನ್ನು ಬಿಟ್ಟರು ಪಾಕಿಗಳು, ಅಂತಹದ್ದು ಬರಬಾರ್ದು ಅಂದರೆ ಡಿಫೆನ್ಸ್ ಸಿಸ್ಟಮ್ ಹೆಚ್ಚಾಗಿರಬೇಕು. ಹಾಗಾಗಿ ಅದರ ಕಡೆ ಅಭಿವೃದ್ಧಿ ಕಾರ್ಯಗಳ ಕಡೆ ಕೆಲಸ ನೋಡ್ತಿರುತ್ತೆ. ಹಾಗಾಗಿ ನಾವೇ ಖುದ್ದಾಗಿ ನಮಗೇ ಬೇಕು ಅಂತ ಕೇಳಿ ಕುಂಡ್ರಲಿಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಬಿಹಾರ ರಾಜ್ಯದಲ್ಲಿ 4,000ಕ್ಕೆ ಏರಿಕೆ ಆಗಿದೆ. ಅದರವ್ರು ಕೇಂದ್ರ ಸರ್ಕಾರ ಏರಿಕೆ ಮಾಡಿಲ್ಲ, ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ 2,000 ನಾನು ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಎಲೆಕ್ಷನಲ್ಲಿ ನಾನು ಆಯ್ಕೆ ಮಾಡಿ ನಾನು ಕೊಡ್ತೀನಿ ಅಂತ ಹೇಳಿತ್ತು. ಹಾಗಾಗಿ ಅಲ್ಲಿಯ ಜನರು NDA ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಾರೆ. ಹಾಗಾಗಿ ಅಲ್ಲಿಯ ಸರ್ಕಾರ ಕೊಡ್ತಾ ಇದೆ. ಇನ್ನು ಉಳಿದ ರಾಜ್ಯದಲ್ಲಿ ಅಥವಾ ಬಿಹಾರ ರಾಜ್ಯದಲ್ಲಿ ಕೇಂದ್ರದಿಂದ ಬರೋದು 2,000ನೇ. ಹಾಗಾಗಿ 4,000ಕ್ಕೆ ಏರಿಕೆ ಆಗೋದು ಬೇಡ. ಯಾಕಂದರೆ ಸರ್ಕಾರಕ್ಕೆ ಹೊಡೆತ ಬಿದ್ದು ಮತ್ತು ಬೆಲೆ ಏರಿಕೆ ಆಗಿ ಅದೆಲ್ಲವೂ ಕೂಡ ನಾವು ನೀವೇ ಅನುಭವಿಸಬೇಕಲ್ವಾ. ಹಾಗಾಗಿ ಈಗ ಸದ್ಯಕ್ಕೆ 2,000 ಬರ್ತಾ ಇದ್ದು
ಹಾಗಾದರೆ ಈ 2,000 ಇದೇ ವಾರದಲ್ಲಿ ಅಂದರೆ ಈ ಮಾರ್ಚ್ನ ಮೊದಲು 15 ದಿನದ ಒಳಗಾಗಿ, ಅಂದರೆ ಈಗಾಗಲೇ ಪ್ರಾರಂಭವಾಗಿದೆ ಮಾರ್ಚ್, ಇನ್ನು ಈ ಒಂದು ತಿಂಗಳ 15ನೇ ತಾರೀಕು ಒಳಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ ಅಂತ ಇಲ್ಲಿ ಕೇಂದ್ರದಿಂದ ಅಧಿಕೃತ ಮಾಹಿತಿ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದೇ 22ನೇ ಕಂತು ಇದೇ ಮಾರ್ಚ್ 15ನೇ ತಾರೀಕು ಒಳಗಾಗಿ ಬಿಡುಗಡೆ ಆಗುತ್ತೆ. ಇನ್ನೆರಡು ದಿನಗಳಲ್ಲಿ ಅದರ ಬಗ್ಗೆ ಸ್ಪಷ್ಟನೆ ಕೂಡ ಕೊಡ್ತಾರೆ. ಯಾವ ರಾಜ್ಯದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ, ಯಾವ ರಾಜ್ಯದಲ್ಲಿ ಸಭೆಯನ್ನು ಮಾಡಬೇಕು, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಯಾಕಂದರೆ ಅದರದೇ ಆದಂತಹ ಕೆಲಸ ಕಾರ್ಯಗಳು ಇರುವಂತಹ ಕಾರಣಕ್ಕಾಗಿ ಒಂದು ಸ್ವಲ್ಪ ವಿಳಂಬ ಆಗಬಹುದು ಅಷ್ಟೇ. ಇನ್ನು ಈ PM ಕಿಸಾನ್ ಯೋಜನೆಯಲ್ಲಿ ಯಾವ ಪತ್ರವನ್ನು ನಾವು ಸಬ್ಮಿಟ್ ಮಾಡಬೇಕು, ಏನಿದು ವಿಷಯ ಅಂತ ನೋಡ್ತಾ ಹೋದಾಗ, ನೀವು ಲೈಫ್ ಸರ್ಟಿಫಿಕೇಟನ್ನು ಲಿಂಕ್ ಮಾಡಿಸಿರಲಿಲ್ಲ ಅಂದರೆ ದುಡ್ಡು ಜಮಾ ಆಗೋದಿಲ್ಲ. ಯಾಕಂದರೆ 19ನೇ ಕಂತಿ ಈ ಒಂದು 21ನೇ ಕಂತಿನಲ್ಲಿ ಹೋದ ವರ್ಷದಲ್ಲಿ ನವೆಂಬರ್ 19ನೇ ತಾರೀಕು ಬಿಡುಗಡೆ ಆಗಿತ್ತು 21ನೇ ಕಂತು. ಆ ಸಂದರ್ಭದಲ್ಲಿ 50 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿರಲಿಲ್ಲ. ಯಾತಕ್ಕೆ ಅಂದರೆ ಇದೇ ಕಾರಣ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ. ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರೆ ಮಾತ್ರ ದುಡ್ಡು ಜಮಾ ಆಗೋದು. ಹಾಗಾದರೆ ಆ ಲಿಂಕ್ ಎಲ್ಲಿ ಮಾಡಿಸೋದು? ನೀವು ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗಿ, ಗ್ರಾಮ ಲೆಕ್ಕಾಧಿಕಾರಿಗಳಿರ್ತಾರೆ, ಅಲ್ಲಿ ಹೋಗಿ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬಹುದು. ಒಂದು ಪಹಣಿ, ಒಂದು ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಹೋದರೆ ಲಿಂಕ್ ಮಾಡಿಸ್ಕೊಡ್ತಾರೆ. ಅಷ್ಟೇ ಮಾಡಿ ಸಾಕು. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು. PM ಕಿಸಾನ್ ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನು ಎಲ್ಲ ರೈತರಿಗೆ ಶೇರ್ ಮಾಡಿ.